ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬದ ಸಂಭ್ರಮದ ದಿನಾಚರಣೆಯಲ್ಲಿರುವ ಈ ಮುಂಜಾನೆ ವೇಳೆಯ ಜೀವಸ್ವರ ಮಾರ್ಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ. ಆ್ಯಕ್ಚುಲಿ 1ರಿಂದ 8 ತನಕನೂ ಓದುವ. ಸಬ್ಬತ್ ದಿನ ಕಳೆದದ್ದೇ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು ಮತ್ತು ಸಲೋಮೆ ಯೇಸುವಿನ ಪಾರ್ಥಿವ ಶರೀರಕ್ಕೆ ಲೇಪಿಸಲೆಂದು ಸುಗಂಧ ದ್ರವ್ಯಗಳನ್ನು ಕೊಂಡುಕೊಂಡರು. ಭಾನುವಾರ ಮುಂಜಾನೆ ಬೇಗನೆ ಹೊರಟು ಸೂರ್ಯೋದಯ ಸಮಯಕ್ಕೆ ಸಮಾಧಿಯನ್ನು ತಲುಪಿದರು. ನೋಡಿ, ಈ 3 ಮಹಿಳೆಯರಿಗೆ ಇದ್ದಂಥ ಒಂದು ದಾಹದಿಂದ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವವನು. ಪ್ರಭು ಯೇಸು ಸತ್ತು 3ನೆಯ ದಿನ ಆಗ್ತಾ ಇದೆ. ಸೊ ಸಮಾಧಿಗೆ ಹೋಗಿ ನಾವು ಸುಗಂಧ ದ್ರವ್ಯಗಳನ್ನು ಹಚ್ಚುವ ಅನ್ನುವ ರೀತಿಯಲ್ಲಿ ಇವರು ಮಾತನಾಡಿಕೊಂಡು 3 ಮಹಿಳೆಯರು ಮುಂಜಾನೆ ಇನ್ನು ಸೂರ್ಯ ಉದಯವಾಗುವುದಕ್ಕೆ ಮೊದಲೇ ನಸುಗತ್ತಲೆಯಲ್ಲೇ ಅವರು ಸಮಾಧಿಯ ಬಳಿಗೆ ಹೋಗುತ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಅವರ ಸಂಭಾಷಣೆ ನೋಡಿ. ಸಮಾಧಿಯ ದ್ವಾರಕ್ಕೆ ಮುಚ್ಚಿರುವ ಕಲ್ಲನ್ನು ನಮಗೆ ಉರುಳಿಸಿಕೊಡುವವರು ಯಾರು? ಇಲ್ಲಿ 3 ಹೆಂಗಸರಾದ ಕಾರಣ, ಹೆಂಗಸರು ಶಾರೀರಿಕವಾಗಿ ಬಲಹೀನರಾದ ಕಾರಣ ಯೇಸುವನ್ನು ಇರಿಸಿದ್ದ ಸಮಾಧಿಗೆ ದೊಡ್ಡ ಕಲ್ಲನ್ನು ಹಾಕಿ ಮುಚ್ಚಲಾಗಿದ್ದರು. ಆ ಕಲ್ಲನ್ನು ಸರಿಸದ ಹೊರತು, ಆ ಕಲ್ಲನ್ನು ಪಕ್ಕಕ್ಕಿಡದ ಹೊರತು ಅವರು ಯೇಸುವನ್ನು ಅಥವಾ ಯೇಸುವಿನ ಸಮಾಧಿಯ ಬಳಿ ಹೋಗಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಇವರು ದಾರಿಯಲ್ಲಿ 3 ಚಿಂತಾಕ್ರಾಂತರಾಗಿ ಬಹಳ ಮಾತನಾಡಿಕೊಂಡು ಹೋಗ್ತಾರೆ. ಆ ಕಲ್ಲನ್ನು ಉರುಳಿಸೋದು ಹೇಗೆ? ಯಾರು ನಮಗೆ ಸಹಾಯ ಮಾಡ್ತಾರೆ? ಯಾರ ಸಹಾಯ ಕೇಳೋಣ? ನಾವಿಷ್ಟು ಶ್ರಮಪಟ್ಟು ನಮ್ಮ ಪ್ರಯತ್ನ ವ್ಯರ್ಥವಾಗಬಾರದಲ್ಲ. ಹೀಗೆ ನಾನಾ ಪೇಚಾಟಗಳಿಂದ ಸಮಾಧಿಯ ಬಳಿಗೆ ಬರುತ್ತಾರೆ. ಹೀಗೆ ನಾವು ಸಹ ಅನೇಕ ಸಮಸ್ಯೆಗಳು, ಚಿಂತೆಗಳು, ಕಷ್ಟಗಳು, ನೋವುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತೊಳಲಾಡುತ್ತಿರುತ್ತೇವೆ. ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ, ನನಗೆ ಯಾರು ಸಹಾಯ ಮಾಡ್ತಾರೆ, ನನಗೆ ಸಹಾಯ ಹೇಗೆ ಸಿಗುತ್ತದೆ ಅನ್ನುವ ರೀತಿಯಲ್ಲಿ. ಆದರೆ ಈ ಒಂದು ಘಟನೆಯಲ್ಲಿ ನಮಗೆ ತಿಳಿಯಬೇಕಾದ ಅಂಶ, ನಮ್ಮ ಪರವಾಗಿ ಕಾರ್ಯಗತರಾಗುವ ದೇವದೂತರುಗಳು. ಪ್ರೈಸ್ ದ ಲಾರ್ಡ್. ಆಮೇನ್ ಅಂತ ಟೈಪ್ ಮಾಡೋಣ. ನನ್ನ ಪರವಾಗಿ ಕಾರ್ಯ ಮಾಡುವ ನನ್ನ ದೇವದೂತರುಗಳು. ನನಗಾಗಿ ದೇವದೂತರುಗಳನ್ನು ದೇವರು ನೀಡಿದ್ದಾರೆ. ನೀನು ಹೋಗುವುದಕ್ಕೆ ಮುಂಚಿತವಾಗಿ ನಿನ್ನ ದೂತನನ್ನು ಕಳುಹಿಸಿ ದಾರಿಯನ್ನು ಸರಾಗ ಮಾಡುತ್ತೇನೆ. ಆಮೇನ್ ಎಂದು ಹೇಳುವ ನನಗೆ ದೇವದೂತರುಗಳಿದ್ದಾರೆ. ಅವರು ನನ್ನ ಪರವಾಗಿ ನನಗಾಗಿ ಮುಂಚಿತವಾಗಿ ಹೋಗಿ ಕಾರ್ಯವನ್ನು ಸರಾಗ ಮಾಡಿಡುತ್ತಾರೆ ಎಂಬುದಾಗಿ ನೀವು ಆಮೇನ್ ಎನ್ನುವಾಗ ಈ ದಿನ ನಿಮ್ಮ ದೇವದೂತರುಗಳು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತಕರವಾದ ಕಾರ್ಯಗಳನ್ನು ನೀವು ಗ್ರಹಿಸಿಕೊಳ್ಳುತ್ತೀರಿ. ಸೊ ಯಾರು ಆ ಕಲ್ಲನ್ನು ಉರುಳಿಸುವರು ಎಂದು ಹೋಗಿ ನೋಡುತ್ತಾರೆ. ಸಮಾಧಿಯ ದ್ವಾರಕ್ಕೆ ಮುಚ್ಚಿರುವ ಕಲ್ಲನ್ನು ನಮಗೆ ಉರುಳಿಸಿಕೊಡುವವರು ಯಾರು ಎಂದು ಅವರು ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಿದ್ದರು. ಏಕೆಂದರೆ ಆ ಕಲ್ಲು ಬಹಳ ದೊಡ್ಡದಾಗಿತ್ತು. ಇವತ್ತು ನಿನ್ನ ಮುಂದೆ ಇರುವ ಸಮಸ್ಯೆ, ನಿನ್ನ ಮುಂದೆ ಇರುವ ಕಷ್ಟ ಆ ದೊಡ್ಡ ಕಲ್ಲಿನ ರೀತಿಯಲ್ಲಿ ನಿನ್ನ ಸಮಸ್ಯೆ ನಿನ್ನ ಕಣ್ಣಿಗೆ, ನಿನ್ನ ಮನಸ್ಸಿಗೆ ಅದು ದೊಡ್ಡದಾಗಿರಬಹುದು. ಆದರೆ ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವದೂತರುಗಳು ಪರಾಕ್ರಮಶಾಲಿಗಳು. ಅವರು ಅಸಾಧಾರಣವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಬಹಳ ಸುಲಭವಾಗಿ ಮಾಡಿ ಮುಗಿಸುವವರಾಗಿದ್ದಾರೆ. ಯೇಸುವಿನ ಪುನರುತ್ಥಾನದ ನಂತರ ದೇವದೂತರುಗಳು ಎಷ್ಟರ ಮಟ್ಟಿಗೆ ಕಾರ್ಯ ಮಾಡಲು ಪ್ರಾರಂಭ ಮಾಡಿದರು ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಾವು ನೋಡುವ. ತಲೆ ಎತ್ತಿ ನೋಡಿದಾಗ ಕಲ್ಲು ಪಕ್ಕದಲ್ಲಿ ಬಿದ್ದಿರುವುದನ್ನು ಕಂಡರು. ಪ್ರೈಸ್ ದ ಲಾರ್ಡ್. ಇವರು ದಾರಿಯುದ್ದಕ್ಕೂ ಯಾವ ಸಮಸ್ಯೆಯ ಕುರಿತು ಪೇಚಾಡಿಕೊಂಡು ಮಾತನಾಡಿಕೊಂಡು ಬಂದರೋ ಅಲ್ಲಿಗೆ ಬಂದಾಗ ನಿರಾಯಾಸವಾಗಿ ಸುಲಭಕರವಾಗಿ ಆ ಕಲ್ಲು ಪಕ್ಕಕ್ಕೆ ಸರಿದು ಬಿದ್ದಿತ್ತು. ಇವರ ದಾರಿ ಸರಾಗವಾಗಿ ಇವರು ಸಮಾಧಿಯ ಒಳಗಡೆ ಹೋಗಲು ಅವಕಾಶ ಉಂಟಾಯಿತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ ದೇವರು ನಮ್ಮ ಪರವಾಗಿ ಸತತವಾಗಿ ಕಾರ್ಯನಿರತರು. ನಮ್ಮ ಕುರಿತು ಲಕ್ಷ್ಯವಿಟ್ಟುಕೊಂಡಿರುವ ದೇವರು, ನಮ್ಮ ಕುರಿತು ಚಿಂತಿಸುವ ದೇವರು. ನನ್ನ ಯೇಸು ನನ್ನ ರಕ್ಷಕ ನನ್ನ ಪರವಾಗಿ ಕಾರ್ಯ ಮಾಡುತ್ತಾರೆ. ಆಮೇನ್ ಎಂದು ಹೇಳುವ ಧೈರ್ಯದಿಂದಿರೋಣ, ವಿಶ್ವಾಸದಿಂದಿರೋಣ. ಪುನರುತ್ಥಾನದ ಯೇಸುವಿನ ಮಕ್ಕಳು ನಾವಾಗಿದ್ದೇವೆ. ನಮ್ಮ ನಂಬಿಕೆ ನಿರೀಕ್ಷೆ ಎಂದಿಗೂ ಹಾಳಾಗುವುದಿಲ್ಲ. ದೊಡ್ಡ ಕಲ್ಲಿನ ರೂಪದಲ್ಲಿದ್ದ ಅವರ ಸಮಸ್ಯೆ ಕ್ಷಣ ಮಾತ್ರದಲ್ಲಿ
ಅದು ಪಕ್ಕಕ್ಕೆ ಸರಿದು ಅವರ ದಾರಿಯನ್ನು ಸರಾಗ ಮಾಡಿತು. ಇಂದು ನಿನ್ನ ದಾರಿಗೆ ತಡೆಯಾಗಿರುವ ಎಲ್ಲ ತಡೆಗಳನ್ನು ದೇವದೂತರುಗಳು ತೆಗೆದು ಬಿಸಾಡಿ ನಿನಗಿಂತ ಮುಂಚಿತವಾಗಿ ದಾರಿಯನ್ನು ಸರಾಗ ಮಾಡಿಕೊಡುತ್ತಾರೆ. ಸಮಾಧಿಯೊಳಕ್ಕೆ ಪ್ರವೇಶಿಸಿ ನೋಡುವಾಗ ಬಿಳಿಯ ಬಟ್ಟೆ ಧರಿಸಿದ್ದ ಯುವಕನೊಬ್ಬನು ಅಲ್ಲಿ ಬಲಗಡೆ ಕುಳಿತಿರುವುದನ್ನು ಕಂಡು ಅವರು ಬೆಚ್ಚಿ ಬಿದ್ದರು. ಆತನು, ಭಯಪಡಬೇಡಿ, ಶಿಲುಬೆಗೇರಿಸಿದ್ದ ನಜರೇತಿನ ಯೇಸುವನ್ನು ನೀವು ಹುಡುಕುತ್ತಾ ಇದ್ದೀರೆಂದು ನನಗೆ ತಿಳಿದಿದ್ದೆ. ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ನೋಡಿ, ಇದೇ ಅವರನ್ನು ಇಟ್ಟ ಸ್ಥಳ. ಈಗ ನೀವು ಹೋಗಿ ಪೇತ್ರನಿಗೂ ಮಿಕ್ಕ ಶಿಷ್ಯರಿಗೂ ಯೇಸು ನಿಮಗೆ ಮೊದಲೇ ತಿಳಿಸಿದಂತೆ ನಿಮಗಿಂತ ಮುಂಚಿತವಾಗಿ ಗಲಿಲೆಯಕ್ಕೆ ಹೋಗುವರು, ಅವರನ್ನು ಅಲ್ಲಿ ಕಾಣುವಿರಿ ಎಂದು ತಿಳಿಸಿರಿ ಎಂದನು. ಭಯಭ್ರಾಂತರಾಗಿದ್ದ ಮೂವರು ಮಹಿಳೆಯರಿಗೆ ಮುಂದೆ ಏನು ಸಂಭವಿಸುತ್ತದೆ ಎಂದು ತಿಳಿಯದೆ ಗಲಿಬಿಲಿಗೊಂಡಿದ್ದ ಅವರಿಗೆ ದೇವದೂತನು ಸಮಾಧಾನಕರವಾದ ಉತ್ತರವನ್ನು ತರಿಸುತ್ತಿದ್ದಾನೆ. ಇಂದು ನಿನ್ನ ಹೃದಯ ಕಳವಳಗೊಳ್ಳಿದೆಯೋ, ಭಯಭ್ರಾಂತವಾಗಿದೆಯೋ, ಭಯಪಡಬೇಡ. ದೇವರ ಸಮಾಧಾನಕರವಾದ ಉತ್ತರ ನಿನಗೆ ಲಭಿಸುವುದು. ಯೇಸುವಿನ ದಿವ್ಯ ಶಾಂತಿ ಸಮಾಧಾನ ನಿಮ್ಮ ಋನ್ಮನಗಳನ್ನು ಆಳ್ವಿಕೆ ಮಾಡುವುದು. ಆ ಯುವಕ ಯಾರು? ಆ ಯುವಕ ಪ್ರಜ್ವಲಿಸುವ ದೇವದೂತನಾಗಿದ್ದ. ದೇವರಿಂದ ಕಳುಹಿಸಲ್ಪಟ್ಟ ದೇವದೂತ ಆ ಸ್ಥಳದಲ್ಲಿ ಕುಳಿತುಕೊಂಡು ಆ ಮಹಿಳೆಯರ ಭಯಭೀತಿ, ಕಳವಳ, ದುಃಖ ಎಲ್ಲವೂ ಬಿಡುಗಡೆಯಾಗುವಂತೆ ಸಮಾಧಾನಕರವಾದ ಉತ್ತರವನ್ನು ಹೇಳಿದ. ನಿಮಗಿಂತ ಮುಂಚಿತವಾಗಿ ಪ್ರಭು ಯೇಸು ಗಲಿಲೆಯಕ್ಕೆ ಹೋಗಿದ್ದಾರೆ. ಪ್ರಭು ಯೇಸು ಇಲ್ಲಿಲ್ಲ, ಅವರು ಪುನರುತ್ಥಾನ ಹೊಂದಿದ್ದಾರೆ. ಅವರು ವಿಸ್ಮಯಗೊಂಡು ಭಯದಿಂದ ನಡುಗುತ್ತಾ ಸಮಾಧಿಯಿಂದ ಹೊರಕ್ಕೆ ಬಂದರು. ಅಲ್ಲಿಂದ ಓಡಿ ಹೋದರು. ಭಯದ ನಿಮಿತ್ತ ಅವರು ಯಾರಿಗೂ ಏನನ್ನು ಹೇಳಲಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಒಂದು ಅದ್ಭುತಕರವಾದ ಅನುಭವ. ಆದರೆ ಇಲ್ಲಿ ನಾವು ನೋಡ್ತೇವೆ, ಅವರು ಅದನ್ನು ಯಾರಿಗೂ ಹೇಳದೆ, ಇದನ್ನು ಹೇಳಿದರೆ ನಂಬುವವರು ಯಾರು ಎಂದು ಬಹುಶಃ ತಮ್ಮಲ್ಲೇ ಅವರು ಆ ವಿಷಯವನ್ನು ಬಚ್ಚಿಟ್ಟುಕೊಂಡಿರಬಹುದು. ಆದರೆ ಇಂದು ನಾವು ಪ್ರಭು ಯೇಸು ಪುನರುತ್ಥಾನ ಹೊಂದಿದ್ದಾರೆ, ಲೋಕರಕ್ಷಕ ಯೇಸು ಜೀವಂತವಾಗಿದ್ದಾರೆ ಎಂಬ ಸತ್ಯವನ್ನು ಅರಿತಿರುವ ನಾವು ಅದನ್ನು ಬಹಿರಂಗವಾಗಿ ಜನರಿಗೆ ಸಾರಬೇಕಾಗಿದೆ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಭಯಪಡಬೇಡಿ, ಕಳವಳಗೊಳ್ಳಬೇಡಿ. ಪ್ರಭು ಯೇಸು ಇಲ್ಲಿಲ್ಲ, ಅವರು ಪುನರುತ್ಥಾನ ಹೊಂದಿದ್ದಾರೆ ಎಂಬ ಉತ್ತರ ಆ ಯುವಕನು, ದೇವದೂತನು ಮಹಿಳೆಯರಿಗೆ ಕೊಟ್ಟಾಗ ಅವರು ಸಂತೋಷ ಭರಿತರಾದ ರೀತಿಯಲ್ಲಿ ಅವರ ಕಳವಳ ನೀಗಿ ಸಂತೋಷ ಅವರಲ್ಲಿ ಉಂಟಾಯಿತು. ಅವರ ಸಮಸ್ಯೆ ದೊಡ್ಡ ಕಲ್ಲು, ಆದರೆ ದೇವದೂತರುಗಳು ಆ ಕಲ್ಲನ್ನು ಪಕ್ಕಕ್ಕಿರಿಸಿ ದಾರಿಯನ್ನು ಸರಾಗ ಮಾಡಿದ ರೀತಿಯಲ್ಲಿ ಈ ಮುಂಜಾನೆ ವೇಳೆ ಈ ಜೀವಸ್ವರವನ್ನು ಆಲಿಸಿದ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವದೂತರುಗಳು ಈ ದಿನ ನಿಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯವನ್ನು ನಿಮ್ಮ ಕಣ್ಣುಗಳು ಕಾಣುವುವು. ಅದನ್ನು ಸಾಕ್ಷಿಯಾಗಿ ನೀವು ಪರರಿಗೆ ಸಾರುವ ಮಕ್ಕಳಾಗುವಿರಿ. ನಿನಗಿಂತ ಮುಂಚಿತವಾಗಿ ದೂತನನ್ನು ಕಳುಹಿಸಿ ನಿನ್ನ ದಾರಿಯನ್ನು ಸರಾಗ ಮಾಡಿ ನಿನ್ನ ಜೀವಿತದಲ್ಲಿ ತಡೆಯಾಗಿರುವ ಕಲ್ಲನ್ನು ಪಕ್ಕಕ್ಕಿಟ್ಟು ಕಲ್ಲಿನ ರೂಪದಲ್ಲಿರುವ ನಿನ್ನ ದೊಡ್ಡ ಸಮಸ್ಯೆ ಕ್ಷಣ ಮಾತ್ರದಲ್ಲಿ ಪ್ರಭು ಯೇಸು ಅದನ್ನು ಮಾರ್ಪಡಿಸಿ ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.